ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಂ ಬಿರುಸಿನ ಪ್ರಚಾರವನ್ನು ನಡೆಸಿದ್ದಾರೆ. ಬಳ್ಳಾರಿಯ ಕುಡುತಿನಿ ಪ್ರಚಾರದಲ್ಲಿ ಮಾತನಾಡಿದಂತ ಅವರು ಸಾಕಷ್ಟು ರೀತಿಯ ಪ್ರಚಾರದಲ್ಲಿ ಬಿಜೆಪಿಯ ವಿರುದ್ಧ ಹರಿಹಾಯ್ದಿದ್ದಾರೆ. ಬಿರಿ ಬಿಸಿಲನ್ನು ಲೆಕ್ಕಿಸದೆ ಓಣಿಗೆ ತೆರಳಿ ಮತಯಾಚನೆ ಮಾಡಿದ್ದಾರೆ. ನಂತರ ತೆರೆದ ವಾಹನದಲ್ಲಿ ಭಾಷಣ ಮಾಡಿದಂಥ ತುಕಾರಾಂ ಅಭಿವೃದ್ಧಿಗೆ ಮತ ಹಾಕಿ ಅಂತ ಕೇಳಿಕೊಂಡಿದ್ದಾರೆ. ಕಾಂಗ್ರೆಸ್ ಜನರಿಗೆ ರಸ್ತೆ, ನೀರು ಸೇರಿದಂತೆ ಮೂಲ ಸೌಕರ್ಯಗಳನ್ನು ಒದಗಿಸ್ತಾ ಇದೆ. ಜನಪರವಾಗಿರುವಂಥ ಸರ್ಕಾರವನ್ನು ಆರಿಸಿ ಕಳಿಸಬೇಕು ಅಂತ ಹೇಳಿ ಮತದಾರರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಮತ್ತು ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರ ಕೇಶವ ರಾಮಣ್ಣನವರೇ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಏಕಪ್ರಭಣ್ಣನವರೇ, ಶಿವಣ್ಣವರೇ, ಅಂಗಡಿ ಮಲ್ಲಣ್ಣನವರೇ ಮತ್ತು ನಮ್ಮ ಭೂ ನ್ಯಾಯ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಅಧ್ಯಕ್ಷರಣ್ಣ ಸದಸ್ಯರು, ಭೂ ನ್ಯಾಯ ಮಂಡಳಿಯ ಸಾಮಾನ್ಯ ನಿರ್ದೇಶಕರಾಗಿರ್ತಕ್ಕ ಚೇರ್ಮನ್ ನೀವು ಎಸಿ ಇರ್ತಾರೆ, ನೀವು ಸದಸ್ಯರು ಆಗಿರ್ತಕ್ಕಂಥ ವೀರೇಶ್ ಅಣ್ಣನವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ತೋಣಗಲ್ ಗ್ರಾಮದ ಎಲ್ಲ ನನ್ನ ಬಂಧುಗಳೇ, ಇವತ್ತು ಜೊತೆಗೆ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗ್ತಾರೆ. ನಮ್ಮ ಸರ್ಕಾರ ಬರೋದ್ರಿಂದ ರೈಲ್ವೆ ಕಾರ್ಯಕ್ರಮಗಳಿರ್ಬೋದು, ಇವತ್ತು ರಿಂಗ್ ರೋಡ್ಸ್ ಕಾರ್ಯಕ್ರಮಗಳಿರ್ಬೋದು, ಇವಾಗ ಆಲ್ರೆಡಿ ಕುಡಿಯೋ ನೀರಿನ ಮಾಡಿದ್ದೀನಿ. ನಮ್ಮ ಕುಡಿಯೋ ನೀರು ತೋಣಗಲ್ಲು ಸ್ಟೇಷನ್ನು ದರೋಜಿ ಎಲ್ಲ ಸೇರಿ 96 ಕೋಟಿ ವೆಚ್ಚದಲ್ಲಿ ತುಂಗಭದ್ರಾ ನದಿಯಿಂದ ನೀರು ತಗೊಂಡ್ಬಂದು ನಾನೆಲ್ಲ ಕೊಡ್ತಾ ಇದ್ದೀನಿ. ಆಮೇಲೆ ಸುಮಾರಾಗಿ 40 ಕೋಟಿ ವೆಚ್ಚದಲ್ಲಿ ಇವತ್ತು ಕುಡ್ತನೆ ಮಾಡಿಸಿನಲ್ಲ, ಕುಡ್ತನೆಗೆ ಡಬಲ್ ರೋಡ್ ಆ ಟೈಪ್ ವಾಲ್ಮೀಕಿ ಸರ್ಕಲ್ ಇಂದ ಹಿಡಿದು ನಾಡ ಕಚೇರಿ ಮಠ ಸೊಂಡೂರಾಗೆ ಹೆಂಗ್ ಮಾಡಿಸಿ ಒಳ್ಳೆ ರಸ್ತೆನ ನಾನು ಮಾಡಿಸ್ಕೊಡಕ್ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ, ಮಾಡ್ತೀನಿ ಕೂಡ. ಇದನ್ನ ಈ ರಸ್ತೆ ಬಸ್ ಸ್ಟ್ಯಾಂಡ್ 50 ಲಕ್ಷ ಆಗುತ್ತೆ, ನೀವೇ ಜಾಗ ಕೊಟ್ಟಿಲ್ಲ, ತಪ್ಪು ನಿಮ್ದೈತೆ. ಬರೀ ಈಗ ಅದ್ರೊಳಗೆ ಅಲ್ಲ ಜಾಗ ಕೊಡ್ಲಿಲ್ಲ ಅಣ್ಣ, ಎಲ್ಲ ಯಾವ್ದೋ ಕುರಿದೊಂದಿತ್ತು, ಅದನ್ನ ಅಬ್ಜೆಕ್ಷನ್ ಮಾಡೋರು, ಅದನ್ನ ಬಂದ್ಬಿಟ್ಟು ಅದನ್ನೆಲ್ಲ ಯಾಕೆ ಮಾಡ್ತೀರಿ ಅಂತೇಳಿ ಮಾಡೋಣ. ಇದೆಲ್ಲ ಆದ್ಮೇಲೆ ಸ್ಟೇಷನ್ ನೋಡೋಕೆ ಇದಕ್ಕೆ ನೆಕ್ಸ್ಟ್ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಕೂಡ ನಾನು ಮಾಡಿಕೊಡ್ತೀನಿ. ಒಳ್ಳೆ ಆಸ್ಪತ್ರೆ ಕೂಡ ಇವತ್ತೆಲ್ಲ ಮಾಡಿಕೊಟ್ಟಿದ್ದೀನಿ, ಎಲ್ಲ ಕಂಪ್ಲೀಟ್ ಆಗಿ. ಇವತ್ತು ಮುಂದಿನ ದಿನಗಳಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ನಾವು ತಾಂತಾ ಇದೀವಿ. ಹಿಂಗಾಗಿ ಹೆಲ್ತ್ ಪ್ರೋಗ್ರಾಮ್ಸ್ ಇರ್ಬೋದು, ಹಾರ್ಟಿಕಲ್ಚರ್ ಪ್ರೋಗ್ರಾಮ್ಸ್ ಇರ್ಬೋದು, ಇವತ್ತು ಅನೇಕ ಕಾರ್ಯಕ್ರಮಗಳು ಕೇಂದ್ರ ಸರ್ಕಾರದಿಂದ ಬರ್ತವೆ. ಮುಖ್ಯವಾಗಿ ಈ ಕಡೆ ಉದ್ಯೋಗದ್ದು, ಹುಡುಗರಿಗೆ ಉದ್ಯೋಗ ಕೊಡ್ತಕ್ಕಂಥ ನಾನು ಸ್ಕಿಲ್ ಪ್ರೋಗ್ರಾಮ್ನ ಈಗ ಆಲ್ರೆಡಿ ITI ಕಾಲೇಜ್ ನಡೀತಾ ಇದೆ. ಜೊತೆಗೆ PUC ಕೂಡ ಇವತ್ತು ಮುಂದಿನ ದಿನದಲ್ಲಿ ಈ ವರ್ಷದಿಂದ ಪ್ರಾರಂಭ ಆಗುತ್ತೆ, ಕಂಪ್ಲೀಟ್ ಆಗಿ ಈ ವರ್ಷದಿಂದ ಪ್ರಾರಂಭ ಮಾಡಿಕೊಡ್ತೀನಿ PUC. ಹಿಂಗೆ ಶಿಕ್ಷಣಕ್ಕೆ ಒತ್ತು ಕೊಟ್ಟರಿಂದ ನಾನು ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಅಭಿವೃದ್ಧಿ ನಾನು ನಿರಂತರವಾಗಿರ್ತೈತೆ. ಇವತ್ತು ಕ್ಯಾಂಡಿಡೇಟ್ಗಳು ನೋಡ್ರಿ, 4 ಬಾರಿ ಎಂಪಿಗಳಾದ್ರೂ ಕೂಡ ಅಣ್ಣ ಹೇಳ್ದಂಗೆ ಏನೂ ಮಾಡಲಿಲ್ಲ. ಇವತ್ತು ಕರ್ನಾಟಕ ರೆಡ್ಡಿ ಅವ್ರದ್ದು ಏನಿಲ್ಲ, ಶಾಂತಕ್ಕನವ್ರದ್ದು ಏನಿಲ್ಲ, ಶ್ರೀರಾಮುಲು ಕ್ಯಾಂಡಿಡೇಟ್ ಕೂಡ ಏನಿಲ್ಲ, ದೇವೇಂದ್ರಪ್ಪ ಅಂತೂ ಗಾಯ ಕೂಡ ಇಲ್ಲೇ ಇಲ್ಲ, ಎಲ್ಲೆಲ್ಲಿ ಕೂಡ ಹಿಂಗೆ ಯಾರು ಕೂಡ ಕಾರ್ಯಕ್ರಮ ಮಾಡಲಿಲ್ಲ. ಮುಂದಿನ ದಿನದಲ್ಲಿ 4 ಬಾರಿ ಶಾಸಕನಾಗಿ ಯಾವ ಥರ ಕೆಲಸ ಮಾಡಿದ್ದೀನೋ ಅದೇ ಥರ ಒಬ್ಬ ಸಂಸದನಾಗಿ ಕಂಪ್ಲೀಟ್ ಆಗಿ ಒಂದು ಸೊಂಡೂರು ಸೇರಿದಂತೆ ಇಡೀ ಬಳ್ಳಾರಿ ಜಿಲ್ಲೆನ ಒಂದು ಸಮೃದ್ಧಿಯ ಮಾಡೆಲ್ ಡಿಸ್ಟ್ರಿಕ್ಟ್ ಮಾಡ್ತಕ್ಕಂಥದ್ದು ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಇದಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವೆಲ್ಲರೂ ಕೂಡ ಇವತ್ತು ನಮ್ಮೂರಿಗೆ ಬಂದಿರೋದ್ರಿಂದ BJP JDSನವ್ರು ಯಾರು ಕೂಡ ಅದನ್ನೆಲ್ಲರೂ ಕೂಡ ಯಾರು ಕೂಡ ಮನಸ್ಸಿಗೆ ಇಟ್ಕೊಂಡು ನಮ್ಮೂರು ಮನುಷ್ಯ ಅನ್ಕೊಂಡು ಪ್ರಾಮಾಣಿಕವಾಗಿ ನೀವೆಲ್ಲ ಕನ್ವಿನ್ಸ್ ಮಾಡ್ರಿ ಅವ್ರಿಗೆಲ್ಲ, ನಮ್ಮೂರಿಗೆ ಬಂದದಪ್ಪ, ನಮ್ಮ ತಾಲೂಕಿಗೆ ಬಂದತ್ತೆ, ನಾವೆಲ್ಲ ಮಾಡೋಣ ಅಂತಂದೇಳಿ. ಇವತ್ತು ಅಮ್ಮ ಇವತ್ತೇನು 2000 ರೂಪಾಯಿ ಕೊಟ್ಟಿವಲ್ಲ ಗೃಹಲಕ್ಷ್ಮಿ, ಮಹಾಲಕ್ಷ್ಮಿ ಅಂತೇಳಿ, ಈಗ ಮಹಾಲಕ್ಷ್ಮಿ ಅಂತೇಳಿ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು ನಿಮ್ಮ ಕಾರ್ಯಕ್ರಮ ನಿಮಗೆ ಮಾಡ್ತಾ ಇದೀವಮ್ಮ. 2000 ಜೊತೆಗೆ 8500 10,500 ರೂಪಾಯಿ ಆಗ್ತದೆ ತಿಂಗಳಿಗೆ. ಆಗ ಕೇಳ್ರಿ, 10,500 ಆಗ್ತದೆ, ವರ್ಷಕ್ಕೆ 1,35,000 ಆಗ್ತದೆ. ಟೋಟ್ಲ್ ಎಲ್ಲ ಸೇರಿದ್ರೆ ಇದು ತಿಂಗಳಿಗೆ 5,000 ರೂಪಾಯಿ ಆಗ್ತದೆ. ಎಲ್ಲ ನಮ್ದು ಕರೆಂಟ್ ಬಿಲ್ ಎಲ್ಲ ಸೇರಿದ್ರೆ 5,000 ರೂಪಾಯಿ ಆಗ್ತದೆ. ಇದು ವರ್ಷಕ್ಕೆ 5,000, ಅದು ವರ್ಷಕ್ಕೆ 3,000 ಎಲ್ಲ ಸೇರಿದ್ರಕ್ಕ 5 ವರ್ಷಕ್ಕೆ ನಿಮ್ಮ ಅಕೌಂಟಿಗೆ 8 ಲಕ್ಷ ರೂಪಾಯಿ ಬಿಡ್ತಕ್ಕಂಥದ್ದು ನಮ್ಮ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. 8 ಲಕ್ಷ ಅಕ್ಕ, 5 ವರ್ಷಕ್ಕೆ 8 ಲಕ್ಷ ನಿಮಗೆ ಬಿಡೋದು. ಬರೀ ಗೃಹಲಕ್ಷ್ಮಿ ಮಹಾಲಕ್ಷ್ಮಿ ಸೇರಿದ 10,500, 1,35,000 ಹೊಲದಲ್ಲಿ ಒಂದಿದೆ. BJP ಯಾವತ್ತರ ಮಾಡಿದ್ರೆ ಇದನ್ನ ಇವತ್ತು ನೋಡ್ರಿ, ಕರೆಂಟ್ ಬಿಲ್ ಫ್ರೀ. ಆಮೇಲೆ ಹೆಣ್ಮಕ್ಳು ತವ್ರ ಮನೆಗೆ ಹೋಗ್ಲಿ, ಮಗಳ ಮನೆಗೆ ಹೋಗ್ಲಿ, ಅಣ್ಣನ ಮನೆಗೆ ಹೋಗ್ಲಿ, ಯಾರು ಏನಮ್ಮ ಹೋಗಿದ್ರೆ ಇಲ್ಲ ಎಲ್ಲರೂ ದೇವಸ್ಥಾನ ಅಲ್ಲ, ಅಣ್ಣನ್ ನೋಡಕ್ಕೆ, ತಾಯಿ ನೋಡಕ್ಕೆ, ತಂದೆನ್ ನೋಡಕ್ಕೆ
ಅವ್ರಂತ ರೊಕ್ಕ ಅಲ್ಲ ಅಣ್ಣನ ಇವ್ ಮನೆಗೆ ಮಾವಂದಾಗೆ ಗಂಡಂತ ರೊಕ್ಕ ಕೇಳಿದ್ರೆ ಕೊಟ್ರ ಹೋಗ ಮರ ಸಿದ್ದರಾಮಯ್ಯ ಪಾಸ್ ಮಾಡೇನೆ ನಾವು ಹೋಗ್ತೀವಿ ಅಂತ ಹೇಳಿದ್ರು. ಕರೆಕ್ಟ್ ನಮ್ಮ ನಮ್ಮಪ್ಪನ ನಮ್ಮಮ್ಮನ ನಮ್ಮ ಅಣ್ಣನ ನಮ್ಮ ಹೋಗಿ ತವ್ರ ಮನೆ ನೋಡ್ಕೊಂಡ್ ಬರ್ತೇನೆ. ಅವಾಗ ನಂಗೆ ಇಲ್ಲ ತವ್ರ ಮನೆಗೆ ಹೋಗಿ ಇವಾಗೆಲ್ಲ ರೊಕ್ಕ ಬಟ್ ನಡೆಯಾನೇನ್ ಸಿದ್ದರಾಮಯ್ಯ ಸಾಬ್ರು ನಮ್ಮಪ್ಪ ಮಾಡ್ಯಾರೆ, ನಮ್ಮಪ್ಪ ಮಾಡೇನ್ ಸಿದ್ದರಾಮಯ್ಯ ಹೋಗ್ತೀವಿ ಅಂತೇಳಿ ಇವತ್ತು ನಿಜವಾಗ್ಲೂ